ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 143. ಅಷ್ಟೇ ತಾನೇ, ಅದಕ್ಕೆ ನಿಮ್ಮ ಅಮ್ಮನೇ ಬರಬೇಕಾದ ಅವಶ್ಯಕತೆ ಇಲ್ಲ. ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ನಾನು ಮಾಡ್ತಾ ಇರೋದು ನನ್ನ ಹೆಂಡತಿ ಮಕ್ಕಳಿಗಾಗಿ. ಅವನ ಕೈಗಳು ಬೆನ್ನ ಮೇಲೆ ಓಡಾಡುತ್ತಿದ್ದರೆ ಅವಳಿಗೆ ತುಂಬ ಹಿತವಾಗಿತ್ತು. ಈಗ ತುಂಬ ಹಿತವಾಗಿದೆ. ವೇದಾಂತ್, ನಿನ್ನ ಕೈಯಲ್ಲಿ ಅದೇನೋ ಮಾಂತ್ರಿಕ ಶಕ್ತಿ ಇದೆಯೋ ಗೊತ್ತಿಲ್ಲ. ನನಗೆ ನೋವು ಕಡಿಮೆ ಆಗ್ತಾ ಇದೆ, ನೆಮ್ಮದಿಯಿಂದ ಹೇಳಿದ್ದಳು ಸನ್ನಿಧಿ. ಆಲೋಕ್ ಭಾವನನ್ನು ರೇಗಿಸಿದ್ದ. ಅದಕ್ಕೆ ವೇದಾಂತ್, ನನ್ನ ಹೆಂಡತಿ ಯಾವಾಗಲೂ ನನಗೆ ಸ್ಪೆಷಲ್, ಅದಕ್ಕಾಗಿ ಅವಳಿಗೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಿರೋದು, ನಗುತ್ತಾ ಉತ್ತರಿಸಿದವನು. ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿ ಬಿಟ್ಟಿದ್ದಾಳೆ ಕಣೋ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಮೇಲೆ ಎಲ್ಲರ ಹತ್ರನೂ ಮಾತಾಡಬಹುದು. ಅವನ ಕಾಳಜಿ ಎಲ್ಲರಿಗೂ ಅರ್ಥವಾಗಿತ್ತು. ಪಾಪ ಹುಡುಗಿ ಅದೆಷ್ಟು ಬಳಲಿ ಬಿಟ್ಟಿದ್ದಳೆಂದರೆ ವೇದಾಂತ್ ಎತ್ತಿಕೊಂಡು ಹೋಗದಿದ್ದಲ್ಲಿ ಅವಳು ಅಲ್ಲೇ ಬಿದ್ದು ಬಿಡುತ್ತಿದ್ದಳೇನೋ. ಅವಳ ಮುಖದಲ್ಲಿ ಬಳಲಿಕೆ, ಸುಸ್ತು ಎದ್ದು ಕಾಣುತ್ತಿತ್ತು. ಬೆನ್ನು ಮತ್ತು ಸೊಂಟ ನೋವಿನಿಂದಾಗಿ ಅವಳ ಕಣ್ಣಿಂದ ನೀರು ಜಾರುತ್ತಿತ್ತು. ಇನ್ನು ಒಂದು ಕ್ಷಣವೂ ಕುಳಿತುಕೊಳ್ಳಲಾಗದಂತಹ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದಳು ಸನ್ನಿಧಿ. ಇಷ್ಟು ಹೊತ್ತು ಮನೆಗೆ ಬರುವ ಸಂಭ್ರಮಕ್ಕೆ ಅದು ಗೊತ್ತಾಗಿರಲಿಲ್ಲವೇನೋ. ಅವಳ ಕಣ್ಣೀರು ಕಂಡು ಅವನು ಮೆತ್ತಗಾಗಿದ್ದ. ಯಾಕ್ಸಾನು, ಏನಾಗ್ತಿದೆ? ಕಕ್ಕುಲತೆಯಿಂದ ಅವಳನ್ನು ವಿಚಾರಿಸಿದ. ಅವಳ ಕೈ ಹೊಟ್ಟೆಯನ್ನು ನೇವರಿಸುತ್ತಿತ್ತು. ಹೊಟ್ಟೆ ನೋವೇನಾದರೂ ಶುರುವಾಗಿದೆಯಾ? ಅವನಿಗೆ ಭಯವಾಯಿತು. ಕಣ್ಣಲ್ಲಿ ನೀರು ಕಂಡು ಅವನು ಅಧೀರನಾಗಿದ್ದ. 2 ದಿನಗಳಲ್ಲಿ ಸುಮಾರು 350 ಕಿಲೋಮೀಟರ್ಗಿಂತಲೂ ಹೆಚ್ಚು ಪ್ರಯಾಣ ಮಾಡಿದ್ದರಿಂದ ಅವಳಿಗೆ ತುಂಬ ಸುಸ್ತಾಗಿ ಬಿಟ್ಟಿತ್ತು. ಹಿಂದಿನ ದಿನ ಪ್ರಯಾಣ ಮಾಡಿದ ಬಳಿಕ ಹೋಟೆಲ್ನಲ್ಲಿ ರೂಮ್ ಮಾಡಿ ವಿಶ್ರಮಿಸಿಕೊಂಡೇ ಬಂದಿದ್ದು. ಆದರೂ ಬಸುರಿಯಾಗಿದ್ದರಿಂದ ಹಸಿವು, ಸುಸ್ತು ಎಲ್ಲವೂ ಜಾಸ್ತಿ ಇತ್ತು. ಜೊತೆಗೆ ಬಯಕೆಯ ಸಂಕಟ ಬೇರೆ. ಪ್ರಯಾಣ ಮಾಡುತ್ತಿದ್ದಾಗ ಅವಳಿಗೆ ದಿನಕ್ಕೆ ಕನಿಷ್ಠವೆಂದರೂ 3-4 ಬಾರಿಯಾದರೂ ವಾಂತಿಯಾಗುತ್ತಿತ್ತು. ಮೊದಲು ಆಕ್ಸಿಡೆಂಟ್ ಆಗಿತ್ತಲ್ಲ, ಅದರಿಂದಾಗಿ ರಿಕವರ್ ಆಗುತ್ತಿರುವ ಹುಡುಗಿಗೆ ವಾಂತಿಯಾದಾಗ ತುಂಬ ಸುಸ್ತಾಗುತ್ತಿತ್ತು. ಬಳಿಕ ಆಹಾರ ಸೇವಿಸಲು ಮತ್ತೆ ಎಲ್ಲಾದರೂ ವಾಂತಿಯಾದರೆ ಎಂದು ಭಯದಿಂದ ಹೆದರುತ್ತಿದ್ದಳು. ಆಗ ಪ್ರಯಾಣ ಮಾಡುತ್ತಿದ್ದಾಗ ಇಷ್ಟೊಂದು ನೋವು ಕಾಣಿಸಿಕೊಂಡಿರಲಿಲ್ಲ. ಆದರೀಗ ನೋವು ತಡೆಯಲಾಗದೆ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು. ರೂಮ್ನ ಒಳಗೆ ಬಂದವನು ಅವಳನ್ನು ಬೆಡ್ ಮೇಲೆ ಮಲಗಿಸಿದ. ಅವಳಿಗೆ ಬೆನ್ನು ನೋವು ತಾಳಲಾಗುತ್ತಿಲ್ಲ. ಅಳು ಮತ್ತು ಜಾಸ್ತಿಯಾಯಿತು. ಯಾಕೆ, ಹೊಟ್ಟೆ ನೋವೇನಾದರೂ ಇದೆಯಾ? ಯಾಕ್ಸಾನು, ನೀನು ಹೊಟ್ಟೆಯ ಮೇಲೆ ಕೈ ಇಟ್ಕೊಂಡಿದ್ದೀಯಾ? ಅವನು ಪ್ರಶ್ನಿಸಿದಾಗ, ನನಗೆ ತುಂಬ ಸುಸ್ತಾಗ್ತಿದೆ, ಸೊಂಟ ಬೆನ್ನು ನೋಯ್ತಾ ಇದೆ, ನಾನು ಸಂಕಟ ಪಡ್ತಾ ಇದ್ದೀನಿ ಅಂತ ನಿಂಗೆ ಅದು ಹೇಗೆ ಗೊತ್ತಾಯಿತು? ತುಂಬ ಥ್ಯಾಂಕ್ಸ್ ಕಣೋ, ಎಲ್ಲರೂ ನಮಗೋಸ್ಕರ ಬಂದು ಕಾಯ್ತಾ ಇದ್ದಾರೆ ಅಂದಾಗ ಅವರ ಹತ್ರ ಮಾತಾಡದೆ ನೇರವಾಗಿ ರೂಮ್ಗೆ ಬರೋಕೆ ಸಂಕೋಚ ಆಯಿತು. ನೀನು ಅದೆಷ್ಟು ಸುಲಭವಾಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟೆ. ಬೆನ್ನು ನೋವು ತಡೆಯೋಕ್ಕಾಗ್ತಿಲ್ಲ ವೇದಾಂತ್, ಅಲ್ಲಿಂದ ಅಮ್ಮನನ್ನು ಬರೋಕೆ ಹೇಳ್ತೀಯಾ? ನನಗೆ ಪೀರಿಯಡ್ಸ್ ಟೈಮಲ್ಲೂ ಬೆನ್ನು ನೋವು, ಸೊಂಟ ನೋವು ಬರ್ತಾ ಇತ್ತು. ಆಗೆಲ್ಲ ಅಮ್ಮ ಎಣ್ಣೆ ಹಚ್ಚಿ ನೀವ್ತಾ ಇದ್ರು, ಕಡಿಮೆ ಆಗ್ತಾ ಇತ್ತು. ಅಮ್ಮನ ಮನೆಯಲ್ಲಿ ಎಣ್ಣೆ ಇದೆ, ಅವರು ಯಾರ ಹತ್ರನಾದರೂ ಅದನ್ನು ತಂದುಕೊಡೋಕೆ ಹೇಳ್ತೀಯಾ? ಸಂಕಟ ತಡೆಯಲಾರದೆ ಮೆಲ್ಲನೆ ಅವನ ಬಳಿ ಹೇಳಿದಾಗ, ನೋವಿನ ಎಣ್ಣೆ ಅಮ್ಮನ ಹತ್ರನೂ ಇದೆ, ತಗೊಂಡು ಬರ್ತೀನಿ ಇರು ಎಂದು ಹೇಳಿದ ವೇದಾಂತ್. ತಾಯಿಯ ಬಳಿಯಿದ್ದ ಎಣ್ಣೆಯನ್ನು ತರಲು ಹೊರಟವನು. ಇದೆ ಸಾನು, ಒಂದೇ ನಿಮಿಷ ಇರು, ಹತ್ತೀನಿ. ಮತ್ತೆ 1 ನಿಮಿಷಕ್ಕೆ ಎಣ್ಣೆಯ ಬಾಟಲಿಯೊಂದಿಗೆ ಅವಳ ಸಮೀಪ ಬಂದಿದ್ದ. ಯಾಕೆ, ನಿಮ್ಮ ಅಮ್ಮನೇ ನಿಂಗೆ ಎಣ್ಣೆ ಹಚ್ಚಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ನಾನು ಹಚ್ಚಿದ್ರೆ ನಿನ್ನ ನೋವು ಕಡಿಮೆ ಆಗಲ್ವಾ? ಅವಳನ್ನು ಪ್ರಶ್ನಿಸಿದ್ದ. ಪಾಪ ಸನ್ನಿಧಿಗೆ ಬೆನ್ನು ನೋವು, ಸೊಂಟ ನೋವಿನಿಂದ ಮಲಗಲು ಸಾಧ್ಯವಾಗುತ್ತಿಲ್ಲ. ಅವಳು ಅಲ್ಲೇ ನೋವಿನಿಂದ ನರಳುತ್ತಾ ಮುಲುಗುಟ್ಟುತ್ತಿದ್ದಳು. ಅದು ಹಾಗಲ್ಲ ವೇದಾಂತ್, ನಂಗೀಗ ಬಟ್ಟೆ ಚೇಂಜ್ ಮಾಡಬೇಕಾಗಿತ್ತು. ನನ್ನೊಬ್ಬಳಿಂದಲೇ ಅದೆಲ್ಲ ಸಾಧ್ಯ ಇಲ್ಲ. ಅಮ್ಮನ ಸಹಾಯ ಬೇಕೇ ಬೇಕು. ಪ್ಲೀಸ್, ನೀನೇ ಅಮ್ಮನನ್ನು ಕರೀತೀಯಾ ಅಥವಾ ನಾನು ಕಾಲ್ ಮಾಡಿ ಇಲ್ಲಿಗೆ ಬರೋಕೆ ಹೇಳಬೇಕಾ? ನಿಂಗೆ ಆಗಲ್ಲ, ನಮ್ಮಮ್ಮನ್ನ ಕರೆಯೋಕೆ ಸಂಕೋಚವಾಗುತ್ತೆ ಅಂದರೆ ಹೇಳು, ನಾನೇ ಅಮ್ಮಂಗೆ ಕಾಲ್ ಮಾಡಿ ಹೇಳ್ತೀನಿ. ನನ್ನ ಸೆಲ್ಫೋನ್ ಎಲ್ಲಿದೆ, ಅದನ್ನು ಇಲ್ಲಿ ಕೊಡು ಎಂದು ಅವನ ಬಳಿ ಹೇಳಿದಾಗ ಅವನು ಅವಳಿಗೆ ಸೆಲ್ಫೋನ್ ಕೊಡಲು ಹೋಗಲಿಲ್ಲ. ಅಷ್ಟೇ ತಾನೇ, ಅದಕ್ಕೆ ನಿಮ್ಮ ಅಮ್ಮನೇ ಬರಬೇಕಾದ ಅವಶ್ಯಕತೆ ಏನೂ ಇಲ್ಲ. ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ನಾನು ಯಾವಾಗಲೂ ನಿನ್ನ ಸೇವೆಗೆ ಸದಾ ಸಿದ್ಧನಾಗಿದ್ದೀನಿ. ಮತ್ತು ನಾನು 3ನೇಯವರೀಗ ನಾನು ಮಾಡ್ತಾ ಇರೋದು ನನ್ನ ಹೆಂಡತಿ ಮಕ್ಕಳಿಗಾಗಿ ಎಂದವನು ವಾರ್ಡ್ರೋಬಲ್ಲಿ ನೀಟಾಗಿ ಜೋಡಿಸಿಟ್ಟಿದ್ದ ಅವಳ ಬಟ್ಟೆಯೊಂದನ್ನು ತೆಗೆದು ಹಿಡಿದುಕೊಂಡು ಅವಳ ಬಳಿ ಬಂದಿದ್ದ. ಮಲಗಿದಲ್ಲಿಂದ ಎದ್ದು ಕೂರಲು ಕೂಡ ಸಾಧ್ಯವಾಗುತ್ತಿಲ್ಲ ಅವಳಿಗೆ. ಸನ್ನಿಧಿ ಮತ್ತೆ ಎದ್ದು ಕೂರಲು ಪ್ರಯತ್ನ ಪಡುತ್ತಿದ್ದಾಳೆ. ಆದರೆ ನೋವಿನಿಂದ ಮುಖ ಕಿವಿಚಿಕೊಂಡಳು. ಅಮ್ಮ, ನೋವು ಇಲ್ಲ, ಅವಳಿಂದ ಸಾಧ್ಯವೇ ಆಗುತ್ತಿಲ್ಲ. ಸಹಿಸಲು ಅಸಾಧ್ಯವಾದ ನೋವು ಅವಳನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದೆ. ಮಲಗಿದಲ್ಲಿಂದ ಮೇಲೇಳಲು ಸಾಧ್ಯವಾಗದವಳು ಸಂಕೋಚದಿಂದ, ನಾಚಿಕೆಯಿಂದ ಮೈಯೆಲ್ಲ ಹಿಡಿಯಾಗಿ ಹಾಗೆ ಮಲಗಿಕೊಂಡಿದ್ದಳು. ಇಲ್ಲ, ಐ ಕಾಂಟ್, ನನ್ನಿಂದ ಅಲ್ಲಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ನೋವಾಗ್ತಾ ಇದೆ ನನಗೆ. ಬೆನ್ನಿಗೆ ನೋವಿನ ಎಣ್ಣೆ ಇದ್ದರೆ ಹತ್ತೀಯಾ ವೇದಾಂತ್? ಪ್ಲೀಸ್, ನನಗೆ ಯಾಕೋ ನೋವು ತಡೆಯೋಕೆ ಆಗ್ತಾ ಇಲ್ಲ. ಡೋಂಟ್ ವರಿ, ನೀನು ಹೇಳೋಕೆ ಹೋಗಬೇಡ, ಹಾಗೆ ಮಲಗಿಕೊಂಡಿರು, ನಾನೇ ನಿನ್ನ ಬಟ್ಟೆ ಬದಲಾಯಿಸ್ತೀನಿ. ಅವಳು ಮಲಗಿಕೊಂಡಿದ್ದಂತೆಯೇ ತುಂಬ ಜಾಗ್ರತೆಯಿಂದಲೇ ಅವಳು ಹಾಕಿಕೊಂಡಿದ್ದ ಬಟ್ಟೆ ತೆಗೆದು ಅವಳ ಬೆನ್ನಿಗೆ ಎಣ್ಣೆ ಹಚ್ಚಿ ನೀವಲಾರಂಭಿಸಿದ್ದ ವೇದಾಂತ್.
ಸನ್ನಿಧಿಗೆ ತುಂಬ ಹಿತವಾಯಿತು. ನಿಂಗೆ ಯಾವಾಗಿಂದ ನೋವು ಶುರುವಾಯಿತು ಹೇಳೋದಲ್ವಾ? ಯಾಕೆ ಇಷ್ಟು ಹೊತ್ತು ಸುಮ್ಮನಿದ್ದೆ? ನಿಂಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ಅಂತ ಡ್ರೈವರ್ನ ಬರೋಕೆ ಹೇಳಿದ್ದು. ನಾನು ನಿನ್ನ ಪಕ್ಕನೇ ಕೂತಿದ್ದೆ. ಆದರೂ ಯಾಕೆ ನೀನು ನನ್ನ ಹತ್ರ ಏನೂ ಹೇಳಿಲ್ಲ? ತಾನು ಅವಳ ಬಗ್ಗೆ ಅಷ್ಟು ಕಾಳಜಿ ವಹಿಸುತ್ತಿದ್ದರೂ ಅವಳು ತನ್ನ ಬಳಿ ಸಂಕೋಚದಿಂದ ಹೇಳಲಿಲ್ಲವಲ್ಲ ಎಂಬ ಬೇಸರ ಅವನಿಗಿತ್ತು. ಆದ್ದರಿಂದ ಪ್ರಶ್ನಿಸಿದ್ದ. ಪ್ಲೀಸ್ ವೇದಾಂತ್, ನೀನು ನನ್ನ ಬೈಬೇಡ. ನನಗೆ ನೀನು ಬೈದ್ರೆ ತಡೆಯೋಕ್ಕಾಗಲ್ಲ. ತುಂಬ ಬೇಜಾರಾಗುತ್ತೆ. ನಂಗಾಗಲೇ ನೋವು ಶುರುವಾಗಿತ್ತು. ಕಾರಿಂದ ಇಳಿತಾನೆ ನಡೆಯೋಕೆ ಆಗಲಿಲ್ಲ ಅನ್ನಿಸಿದ್ದು. ಅವಳು ಕಣ್ಣೀರು ಸುರಿಸುತ್ತಲೇ ಹೇಳುತ್ತಿದ್ದಳು. ವೇದಾಂತ್ ಅವಳ ಬೆನ್ನಿಗೆ ಆಯಿಲ್ ಹಚ್ಚಿ ಮೃದುವಾಗಿ ನೀವಲಾರಂಭಿಸಿದ. ಅವಳನ್ನ ಅಕ್ಕರಾಸ್ತೆ ಬೆಚ್ಚಗಿನ ಹಿತವಾದ ಸ್ಪರ್ಶ. ಅವನ ಕೈಗಳು ತನ್ನ ಬೆನ್ನ ಮೇಲೆ ಓಡಾಡುತ್ತಿದ್ದರೆ ಅವಳಿಗೆ ತುಂಬ ಹಿತವಾಗಿತ್ತು. ಈಗ ತುಂಬ ಹಿತವಾಗಿದೆ ವೇದಾಂತ್. ನಿನ್ನ ಕೈಯಲ್ಲಿ ಅದೇನೋ ಮಾಂತ್ರಿಕ ಶಕ್ತಿ ಇದೆಯೋ ಗೊತ್ತಿಲ್ಲ. ನನಗೆ ನೋವು ಕಡಿಮೆ ಆಗ್ತಾ ಇದೆ. ಹಾಗೆ ಸೊಂಟಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿ ಬಿಡ್ತೀಯಾ? ಸಂಕೋಚ ಬಿಟ್ಟು ಅವನ ಬಳಿ ಕೇಳಿಕೊಂಡಾಗ ಇಷ್ಟು ಹೊತ್ತು ಅವಳಿಗೆ ಏನಾಯಿತು ಎಂದು ಆತಂಕ ಪಡುತ್ತಿದ್ದ ವೇದಾಂತ ಮುಖದಲ್ಲೂ ನಸುನಗು ತೇಲಿ ಬಂದಿತ್ತು. ಯಾವ ಮಾಂತ್ರಿಕ ಶಕ್ತಿನೂ ಇಲ್ಲ. ಬದಲಾಗಿ ನನ್ನ ಪ್ರೀತಿಯನ್ನು ಕೊಡ್ತಿದ್ದೀನಿ. ಅವಳ ನೋವು ಕಂಡು ವಿಹ್ವಲನಾಗಿದ್ದವನಿಗೆ ಈಗ ಸ್ವಲ್ಪ ಸಮಾಧಾನವಾಗಿತ್ತು. ನಿಜ ಹೇಳು ಸಾನು, ನಿಂಗೆ ಈಗ ನೋವು ಕಡಿಮೆ ಆಯಿತಾ? ಇಲ್ಲಾಂದರೆ ಡಾಕ್ಟರ್ಗೆ ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳ್ತೀನಿ. ಈ ಪರಿಸ್ಥಿತಿಯಲ್ಲಿ ಅವಳು ಮತ್ತೆ ಪ್ರಯಾಣ ಮಾಡುವುದು ಬೇಡವೆಂದು ಅವನು ಆ ಸಲಹೆಯನ್ನು ನೀಡಿದ್ದ. ನೋವು ಕಡಿಮೆಯಾಗುತ್ತಲೇ ಅವಳಿಗೆ ಹಸಿವು ಜಾಸ್ತಿಯಾಗಿತ್ತು. ಮತ್ತೆ ಮುದ್ದಿನ ಮಡದಿಯ ಕಣ್ಣಲ್ಲಿ ನೀರು ತುಂಬಿ ಹರಿಯುತ್ತಿರುವುದನ್ನು ಕಂಡು ವೇದಾಂತ್, ಯಾಕೆ ಚಿನ್ನ, ಈಗ ತಾನೇ ನೋವು ಕಡಿಮೆ ಆಯಿತು ಅಂತ ಐ ಆಮ್ ಆಲ್ ರೈಟ್ ಅಂತ ಹೇಳಿದವಳು ಮತ್ತೆ ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಾ? ಮತ್ತೆ ನೋವು ಜಾಸ್ತಿ ಆಯಿತಾ ಎಂದು ಪ್ರಶ್ನಿಸಿದಾಗ, ಇಲ್ಲ, ನಾನು ನಿಂಗೆ ಸಿಕ್ಕಾಗಿಂದ ನೋಡ್ತಾ ಇದ್ದೀನಿ. ನೀನು ನನಗೆ ಎಲ್ಲನೂ ಕೊಟ್ಟಿದ್ದೀಯಾ. ಆದರೆ ನೀನು ನನ್ನ ಮೇಲೆ ತೋರಿಸುತ್ತಿರುವ ಈ ಪ್ರೀತಿಗೆ ನಿಂಗೆ ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ. ಆದರೂ ನೀನು ನನ್ನ ಅದೆಷ್ಟು ಪ್ರೀತಿ ಮಾಡ್ತೀಯಾ? ನಿಂಗೂ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿದೆ. ನನ್ನ ಸೇವೆ ಮಾಡ್ತಾ ಇದ್ದೀಯಲ್ಲ ವೇದಾಂತ್, ನಿಜ ಹೇಳು, ಇವಳನ್ನು ಯಾಕೆ ಕಟ್ಕೊಂಡೆ ಅಂತ ಒಂದೇ ಒಂದು ಬಾರಿ ಆದರೂ ನಿಂಗೆ ಅನಿಸಿಲ್ವಾ? ಅವನ ಪ್ರೀತಿಯ ಮುಂದೆ ಮತ್ತೆಲ್ಲವೂ ಗೌಣ ಎಂದಂದುಕೊಂಡವಳು ಅವನನ್ನು ಪ್ರಶ್ನಿಸಿದ್ದಳು. ಏನಂದಿ ಸಾನು? ನೀನು ನನಗೆ ಏನೂ ಕೊಟ್ಟಿಲ್ವಾ? ನೀನು ಏನೇನು ಕೊಟ್ಟಿದ್ದೀಯಾ ಅನ್ನೋದು ನಿಂಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಆದರೆ ನಿನ್ನ ಒಲವನ್ನು ಪರಿಪೂರ್ಣವಾಗಿ ಪಡ್ಕೊಂಡಿರೋ ನನಗೆ ಎಲ್ಲನೂ ಅರ್ಥ ಆಗುತ್ತೆ. ನೋಡಿಲ್ಲಿ, ನಿನ್ನ ಒಡಲಲ್ಲಿ ಬೆಳೀತಿರೋ ಈ 2 ಮುದ್ದು ಕಂದಮ್ಮಗಳು, ಅದು ನೀನು ನನಗೆ ಕೊಡ್ತಾ ಇರೋ ಬೆಲೆ ಕಟ್ಟಲಾಗದಿರುವ ಅನರ್ಘ್ಯ ರತ್ನಗಳು. ನಿನ್ನ ಪ್ರೀತಿ ಒಲವು ಮಾತ್ರ ಬೇಕಿರೋದು ನನಗೆ. ನೀನು ಯಾವತ್ತು ನನ್ನ ಪ್ರೀತಿಯನ್ನು ಒಪ್ಕೊಂಡು ನನ್ನ ಪತ್ನಿಯಾಗಿ ಬಂದ್ಯೋ, ನೀನು ನಿನ್ನ ಸರ್ವಸ್ವವನ್ನು ನನಗೆ ಕೊಟ್ಬಿಟ್ಟಿದ್ದೀಯಾ. ನೀನು ಕಷ್ಟಪಡ್ತಿರೋದು ನಮ್ಮ ಮುದ್ದು ಮಕ್ಕಳಿಗಾಗಿ ಅನ್ನೋದು ನನಗೆ ಗೊತ್ತು. ನಿನ್ನ ಮುಖ ನೋಡಿದರೆ ನಿಂಗೆ ಹಸಿವಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಸಾನು, ನೀನು ಹೀಗೆ ಮಾತಾಡ್ತಾ ಕೂತ್ಕೋತೀಯೋ ಅಥವಾ ಹೊಟ್ಟೆಗೆ ಏನಾದರೂ ಹಾಕೋ ಯೋಚನೆ ಮಾಡ್ತೀಯೋ? ಐ ಆಮ್ ವೆರಿ ಮಚ್ ಹಂಗ್ರಿ. ನನಗೆ ಎಷ್ಟು ಹಸಿವಾಗ್ತಾ ಇದೆ ಅಂದರೆ ಹೀಗೆ ನಿನ್ನ ಈಗಲೇ ತಿಂದುಬಿಡೋಣ ಅಂತ ಅನ್ನಿಸ್ತಾ ಇದೆ ಎಂದವನು ಬಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟ. ಅವನ ಕೈ ಮೃದುವಾಗಿ ಅವಳ ಒಡಲನ್ನು ನೇವರಿಸಲಾರಂಭಿಸಿತ್ತು. ಬಳಿಕ ವೇದಾಂತ್ ಅವಳ ಒಡಲಲ್ಲಿದ್ದ ತನ್ನ ಮುದ್ದು ಮರಿಗಳ ಜೊತೆ ಮಾತಾಡುತ್ತಿದ್ದ. ಸಾರಿ ಕಂದಮ್ಮಗಳ, ತುಂಬ ಕಷ್ಟ ಆಯಿತಾ ಕಂದಮ್ಮ? ಇನ್ನು ಮುಂದೆ ನೀವಿಬ್ಬರು ಭೂಮಿಗೆ ಬರೋ ತನಕ ನಿಮಗೂ ನಿಮ್ಮ ಅಮ್ಮಂಗೂ ಯಾವ ಕಷ್ಟನೂ ಆಗದೇ ಇರೋ ಹಾಗೆ ನೋಡ್ಕೋತೀನಿ. ಬಳಿಕ ಅವಳ ಹೊಟ್ಟೆಗೆ ಮೃದುವಾಗಿ ಮುತ್ತಿಡುತ್ತಾ, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆಯಾ? ಈಗಲೇ ತಿಂಡಿ ಹಾಲು ತಗೊಂಡು ಬಂದು ಕೊಡ್ತೀನಿ. ಅಷ್ಟರಲ್ಲಿ ಬಾಗಿಲು ಮುಚ್ಚಿದ ರೂಮ್ನ ಹೊರಗಿನಿಂದ ಕುಸುಮ ಅವರ ಧ್ವನಿ ಕೇಳಿಸಿತು. ಮಗ ಸೊಸೆ ಇಬ್ಬರು ರೂಮ್ ಸೇರಿಕೊಂಡವರು ಕೆಳಗಿಳಿದು ಬಂದಿಲ್ಲ ಎಂದು ಅವರನ್ನು ವಿಚಾರಿಸಲು ತಾವೇ ಖುದ್ದಾಗಿ ಬಂದಿದ್ದರು ಕುಸುಮ. ಇಬ್ಬರು ಬಂದ ತಕ್ಷಣ ರೂಮ್ ಒಳಗೆ ಸೇರಿಕೊಂಡು ಏನು ಮಾಡ್ತೀರಾ? ಹಸಿವು ಬಾಯಾರಿಕೆ ಒಂದು ಆಗ್ತಿಲ್ವಾ ನಿಮಗೆ? ತಮ್ಮದೇ ಒಲವಿನ ಲೋಕದಲ್ಲಿ ವಿಹರಿಸುತ್ತಿದ್ದ ಇಬ್ಬರು ವಾಸ್ತವ ಪ್ರಪಂಚಕ್ಕೆ ಬಂದಿದ್ದರು. ಅಮ್ಮ, ಸಾನು ತುಂಬ ಬಳಲಿ ಬಿಟ್ಟಿದ್ದಾಳೆ, ಬೆನ್ನು ನೋವು ಅಂತ ಇದ್ಲು, ಎಣ್ಣೆ ಹಚ್ಚಿದ್ದೀನಿ ಉತ್ತರಿಸಿದ ವೇದಾಂತ್. ಅವಳು ಬಟ್ಟೆ ಧರಿಸಿದ ಬಳಿಕ ಬಾಗಿಲು ತೆರೆದಿದ್ದ. ಕುಸುಮ ಅವರ ಕೈಯಲ್ಲಿ ತಿಂಡಿಯ ತಟ್ಟೆ ಮತ್ತು ಹಾಲಿನ ಲೋಟವಿತ್ತು. ಅದು ಸನ್ನಿಧಿಗಾಗಿ ತಂದಿದ್ದು ಎಂದು ಅವನಿಗೂ ಅರ್ಥವಾಗಿತ್ತು. ಸನ್ನಿಧಿಗೆ ಹಾಲು ಕುಡಿಯಲು ಇಷ್ಟವೇ ಆಗುತ್ತಿರಲಿಲ್ಲ. ಆದರೆ ಮಕ್ಕಳಿಗಾಗಿ ಕುಡಿಯಲೇಬೇಕಿತ್ತು. ನನಗೆ ತಿಂಡಿ ಮಾತ್ರ ಸಾಕು, ಹಾಲು ಬೇಡವೇ ಬೇಡ. ಐ ಲೈಕ್ ಕಾಫಿ. ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಕಾಫಿ ಕುಡಿದ್ರೆ ಉಷ್ಣ ಆಗುತ್ತೆ. ಕಾಫಿ ಕುಡಿಬೇಡ, ಹಾಲು ಸೇರಲ್ಲ ಅಂದರೆ ಹಾರ್ಲಿಕ್ಸ್ ಮಾಡಿಕೊಡ್ತೀನಿ. ಇನ್ಮುಂದೆ ನಿನ್ನಿಷ್ಟ ಅಲ್ಲ, ನಾವು ಹೇಳಿದ ಹಾಗೆ ಕೇಳಬೇಕು. ಕುಸುಮ ಸೊಸೆ ಬಳಿ ಹೇಳಿದಾಗ ವೇದಾಂತ್ ಅವರ ಕೈಯಲ್ಲಿದ್ದ ತಿಂಡಿಯ ತಟ್ಟೆ ಹಾಲಿನ ಲೋಟವನ್ನು ತಾನು ತೆಗೆದುಕೊಂಡ. ಇಲ್ಕೊಡಮ್ಮ, ಅವಳಿಗೆ ಹೇಗೆ ಕುಡಿಸ್ಬೇಕು ಅಂತ ನಂಗೊತ್ತು, ನಾನೇ ಕುಡಿಸ್ತೀನಿ.
ಎಂದು ಮಗ ಮುಂದೆ ಬಂದಾಗ, ನಿಂಗೂ ಹಸಿವಾಗಲ್ವೇನೋ, ನೀನು ಕೆಳಗೆ ಹೋಗಿ ತಿನ್ನು, ಅವಳಿಗೆ ನಾನು ಕೊಡ್ತೀನಿ. ಕುಸುಮ ಅವರು ಹೇಳಿದಾಗ, ಹೌದಮ್ಮ, ಆಗಿಂದ ನನ್ನ ಸೇವೆ ಮಾಡೋದೇ ಆಗೋಯ್ತು ನಿಮ್ಮ ಮಗಂಗೆ. ನಾನು ನಿಧಾನವಾಗಿ ಎದ್ದು ಕೂತ್ಕೋತೀನಿ. ನನ್ನ ಬೆನ್ನ ಹಿಂದೆ ಪಿಲ್ಲೋ ಇಟ್ರೆ ಕೂತ್ಕೊಳ್ಳೋಕೆ ಅನುಕೂಲವಾಗುತ್ತೆ. ನೀನು ಹೀಗೆ ನನ್ನ ಸೇವೆ ಮಾಡ್ತಿದ್ರೆ ಇನ್ನೂ 4 kg ಡೌನ್ ಆಗಿ ಹೋಗ್ಬಿಡ್ತೀಯ. ನಿನ್ನ ಉದರ ಸೇವೆ ಮಾಡೋದು ಯಾವಾಗ? ನಸು ಮುನಿದು ಅವನನ್ನು ಪ್ರಶ್ನಿಸಿದ್ದಳು ಸನ್ನಿಧಿ. ಯಾವುದೇ ಕಾರಣಕ್ಕೂ ಅವಳ ಮನ ನೋಯಿಸಲು ಇಚ್ಛೆ ಪಡದವನು. ಆಯ್ತು ಮೇಮ್ ಸಾಹೇಬ್ರೆ, ಏನು ಹೇಳ್ತೀರೋ ಹಾಗೆ ಮಾಡ್ತೀನಿ ಎಂದು ನಾಟಕೀಯವಾಗಿ ಹೇಳಿ ಅವಳತ್ತ ನೋಡಿ ತಲೆಬಾಗಿಸಿ ಅಲ್ಲಿಂದ ಹೊರಟಿದ್ದ ವೇದಾಂತ್. ಕುಸುಮ ಅವರಿಗೆ ಸೊಸೆ ಒಂಟಿಯಾಗಿ ಸಿಗುವುದು ಬೇಕಾಗಿತ್ತು. ವೇದಾಂತ್ ಫೋನ್ ಮಾಡಿ ಮಾತಾಡಿದಾಗಲೇ ಕುಸುಮ ಅವರಿಗೆ ತುಸು ಅಸಮಾಧಾನವಿದ್ದುದು ಅವನಿಗೆ ಅರಿವಾಗಿತ್ತು. ಆದರೆ ಮನೆಗೆ ಬಂದಾಗ ತಮ್ಮಿಬ್ಬರನ್ನು ಆದರದಿಂದಲೇ ಬರಮಾಡಿಕೊಂಡಿದ್ದರಲ್ಲ ತಾಯಿ, ಅದು ಅವನ ಮನಸ್ಸಿಗೂ ನೆಮ್ಮದಿ ತಂದಿದ್ದು. ತಾಯಿಯ ಮನ ನೋಯಿಸಲು ಇಚ್ಛೆ ಪಡದವನು ತಿಂಡಿ ತಿನ್ನಲೆಂದು ಕೆಳಗಿಳಿದು ಹೋದ. ಕುಸುಮ ಅವರಿಗೆ ಕುತೂಹಲ ತಡೆಯಲಾಗುತ್ತಿಲ್ಲ. ಅವರು ಸೊಸೆಗೆ ತಿಂಡಿ ಕೊಡುತ್ತಾ ಅವಳ ಪಕ್ಕದಲ್ಲಿ ಕುಳಿತುಕೊಂಡರು. ಒಂದೊಂದಾಗಿ ಪ್ರಶ್ನೆ ಮಾಡುತ್ತಿದ್ದರು. ನೀನಾವತ್ತು ನಿಮ್ಮ ಅಮ್ಮನ ಮನೆಯಿಂದ ಎಲ್ಲಿಗೆ ಹೋಗಿದ್ದು? ಅವರ ಪ್ರಶ್ನೆ ತೀರಾ ಅನಿರೀಕ್ಷಿತವಾಗಿತ್ತು ಸನ್ನಿಧಿಗೆ. ಅವಳು ತಕ್ಷಣ ಗಲಿಬಿಲಿಗೊಂಡವಳು ಸಾವರಿಸಿಕೊಂಡು, ಅದು ನಾನವತ್ತು ಆಟೋ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ. ಅಲ್ಲಿಂದ ಯಾವುದೋ ಬಸ್ಸಿಗೆ ಹತ್ತಿದ್ದೆ. ಯಾವ ಬಸ್ ಅಂತ ನನಗೆ ಈಗಲೂ ಸರಿಯಾಗಿ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಮನೆಯಲ್ಲಿ ನಿಮ್ಮ ಮಾವ ಮತ್ತು ನನ್ನ ಮಗ ಇಬ್ಬರು ನನ್ನಿಂದಾಗಿ ನೀನು ಬೇಜಾರು ಮಾಡಿಕೊಂಡು ಹೋಗಿದ್ದು ಅಂತ ನನ್ನ ಮೇಲೆ ತುಂಬ ದಿನಗಳಿಂದ ಮುನಿಸ್ಕೊಂಡಿದ್ರು. ನನ್ನ ಹತ್ರ ಈಗ ನಿಜ ಹೇಳು ಸಾನು, ನೀನು ಮನೆ ಬಿಟ್ಟು ಹೋಗೋಕೆ ನಾನೇ ಕಾರಣ ಆಗಿದ್ದೆನಾ? ಅವರ ಪ್ರಶ್ನೆ ತೀರಾ ಅನಿರೀಕ್ಷಿತವಾಗಿತ್ತು. ಅವರ ಮಾತಿನಿಂದಲೇ ನೊಂದು ಹೋಗಿದ್ದಳಲ್ಲ ಹುಡುಗಿ. ಆದರೆ ಅದನ್ನು ಹೇಳಲು ಈಗ ಬಾಯಿ ಬರಲಿಲ್ಲ. ಹೌದು ಎಂದು ಹೇಳಿದರೆ ಅವರು ಬೇಸರ ಮಾಡಿಕೊಳ್ಳುತ್ತಾರೆ. ಈಗ ಮತ್ತೆ ಹಳೆಯದನ್ನೆಲ್ಲ ಕೆದಕುವ ಅವಶ್ಯಕತೆಯೇ ಇಲ್ಲ ಎಂಬುದು ಅವಳ ಅಭಿಪ್ರಾಯವಾಗಿತ್ತು. ಆದರೆ ಕುಸುಮ ಅವರು ಅವಳನ್ನು ಬಿಡಬೇಕಲ್ಲ. ಆಕ್ಸಿಡೆಂಟ್ ಆದಾಗಿಂದ ಕೆಲವೆಲ್ಲ ನನಗೆ ನೆನಪೇ ಇಲ್ಲ. ಮತ್ತೆ ನಾನು ಹೀಗೆ ಹೇಳಲಿ? ತನ್ನನ್ನು ಕಂಡ ಬಳಿಕ ಮೊದಲ ದಿನವೇ ಈ ರೀತಿ ಪ್ರಶ್ನೆ ಮಾಡುವರೆಂದು ಅಂದುಕೊಂಡಿರಲಿಲ್ಲ ಸನ್ನಿಧಿ. ಪೆಚ್ಚು ಮುಖ ಹಾಕಿಕೊಂಡು ಅವರನ್ನೇ ನೋಡಿದಾಗ, ನಿಂಗೆ ಈಗ ನೆನಪಾಗದೇ ಇದ್ದರೆ ಬೇಡ, ನಿಧಾನವಾಗಿ ಆಮೇಲೆ ನೆನಪು ಮಾಡಿಕೊಂಡು ನನಗೆ ಹೇಳಿದರೆ ಸಾಕು. ಮತ್ತೆ ನಾನು ನಿನ್ನ ಈ ರೀತಿಯೆಲ್ಲ ಪ್ರಶ್ನೆ ಮಾಡಿದ್ದೀನಿ ಅಂತ ನಿನ್ನ ಮಾವನಿಗಾಗಲಿ ವೇದ್ಗಾಗಲಿ ಹೇಳೋಕೆ ಹೋಗಬೇಡ. ನಿಮ್ಮ ಮಾವ ನಿನ್ನ ಏನು ಪ್ರಶ್ನೆ ಮಾಡಬಾರ್ದು ಅಂತ ಆಗಲೇ ಅಪ್ಪಣೆ ಮಾಡಿಬಿಟ್ಟಿದ್ದಾರೆ. ಮತ್ತೆ ಗೋಪಾಲರಾವ್ ಅವರು ಅಷ್ಟು ಬೇಗ ನಿನ್ನ ಬಿಟ್ಕೊಡೋಕೆ ರೆಡಿ ಇದ್ರಾ? ಕುಸುಮ ಅವರು ನಿಧಾನವಾಗಿ ಸೊಸೆಯ ಬಾಯಿ ಬಿಡಿಸಿ ಆ ಮಗು ತಮ್ಮ ಮಗನದು ಹೌದೋ ಅಲ್ಲವೋ ಎಂದು ತಿಳಿಯುವ ಕುತೂಹಲದಿಂದ ಪ್ರಶ್ನೆ ಮಾಡುತ್ತಿದ್ದಾರೆ. ವೀಕ್ಷಕರೇ, ನನ್ನ ಓದುಗ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ನಾನು ಪ್ರತಿಲಿಪಿಯಲ್ಲೂ ನನ್ನ ಕಥೆಗಳನ್ನು ಹಾಕೋಕ್ಕೆ ಶುರು ಮಾಡಿದ್ದೀನಿ. ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಲು ಪ್ರತಿಲಿಪಿಯ ಲಿಂಕ್ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ. ನನ್ನ ಬೆಳವಣಿಗೆಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ. ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ. ಥ್ಯಾಂಕ್ ಯು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.